ಮಾಡ್ತಿದ್ದಾರೆ ವೆಬ್ ಸೀರೀಸ್ ಅಂತಂದ್ರೆ ಹೆಂಗೆ ಅಪ್ರೋಚ್ ಗೊತ್ತಿಲ್ವಲ್ಲ. ಸೊ ಅದೇ ಒಂದು ಡೈಲಮಾದಲ್ಲಿ ಪ್ರತಿ ಸತಿ ಇದ್ದೀವಿ. ನಾನು ಇವರು ಮಾತಾಡ್ತಾ ಇದ್ದೀವಿ, ರಾಘವೇಂದ್ರ ಹುಡ್ಸೂರು ಸಿಕ್ಕಿದಾಗೂ ಮಾತಾಡ್ತೀವಿ. ಯಾರ್ಯಾರು ಅಂತಂದ್ರೆ ವಿಜಯ ರಾಘವೇಂದ್ರ ಮಾಡ್ತಾರ, ಸರಿ ಬೇರೆ ಯಾರು, ಹೀಗೆ ಮಾತಾಡಿದೀವಿ. ಅವತ್ತು ಅನುಶ್ರೀ ಮದುವೆ, ನಾನು ಇದ್ದೀನಿ, ಸಾರ್ ಅವ್ರಿಗೆ ಸಿಕ್ಕಿದ್ರು, ರಾಘವೇಂದ್ರ ಹುಡ್ಸೂರು 3 ಜನ ಮಾತಾಡ್ತಾ ಇದ್ದೀವಿ. ವಿಜಯ ರಾಘವೇಂದ್ರ ಅವರು ಅಲ್ಲಿ ಬಂದ್ರು. ಅಲ್ಲಿ ಅನುಶ್ರೀ ತಾಳಿ ಕಟ್ತೇವೆ, ಇಲ್ಲಿ ನಾವು 3 ಜನ ಸರ್ ಸುಮ್ಮನೆ ನಾಳೆ ನಾವು ಕೇಳಿಲ್ಲ ಇವ್ರನ್ನ ಅಂತ ಅನ್ಸ್ಕೋಬಾರ್ದಲ್ಲ, ಕೇಳ್ಬಿಡೋಣ ಒಂದು ಮಾತು ಅಂತ ಅಷ್ಟೇ. ಅಲ್ಲೇ ರಾಘವ್ ಈಗ ಮಾಡ್ತಾ ಇದ್ದೀನಿ, ನೀವ್ ಮಾಡ್ತೀಯ ಮಾಡ್ತೀಯನ ಕೇಳ್ತಿದ್ಯಾ ಹೇಳ್ತಿದ್ಯಾ ನೀನು ಮಾಡಿದ್ರೆ ಚೆನ್ನಾಗಿರುತ್ತೆ ಮಾಡು. ಹಿಂಗೆ ರಾಘವೇಂದ್ರ ಹುಡ್ಸೂರು ಬಂದ್ರು, ಮಾಡ್ಬಿಡಿ ಚೆನ್ನಾಗಿರುತ್ತೆ. ಇವ್ರು ಬಂದ್ರು, ಈಗ 3 ಜನ ಹಿಂಗ್ ಲಾಕ್ ಮಾಡ್ಕೊಂಡ ತಕ್ಷಣ ಸರ್ ಫಸ್ಟ್ ಕೆಟ್ಟ ಆಪರೇಷನ್ ಅಲ್ಲೇ ಆಗಿದ್ದು. ಹಂಗಂದ ತಕ್ಷಣ ಹೌದಾ ಏನು ಯಾವ್ದು ನೀನ್ ಮಾಡ್ತಿದ್ಯಾ ನಿಂದ ಪ್ರೊಡಕ್ಷನ್ ನನಗೆ ಕೇಳ, ನಂದೇ ಪ್ರೊಡಕ್ಷನ್ ನಾನು ಮಾಡ್ತಿದ್ದೀನಿ. ಸರಿ ಆಯ್ತು ಓಕೆ ಅಂತಂದ. ನೆಕ್ಸ್ಟ್ ದಿವಸ ಬೆಳಗ್ಗೆ ಮನೆಗೆ ಹೋದೆ, ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದ್ವಿ. ಅಲ್ಲಿಗೆ ಈ ಕೇಮ್ ಆನ್ ಬೋರ್ಡ್. ನನಗೆ ಒಂದು ಮಾತು ಹೇಳಿದ್ರಲ್ಲ ಕೊನೆಯಲ್ಲಿ, ನಾನು ಫಸ್ಟ್ ಕೇಳಿದ್ದು ಈ ಪ್ರಾಜೆಕ್ಟ್ ಹಿಂದೆ ನೀನು ಇರ್ತೀಯಪ್ಪ ಅಂತ ಕೇಳಿದೆ. ಇರ್ತೀನಿ, ನಾನೇ ಓವರ್ಲುಕ್ ಮಾಡ್ತೀನಿ, ರೆಡಿ ಅಂತ ಹೇಳಿದೆ ಅಷ್ಟೇ. ಯಾಕಂದರೆ ನನ್ನನ್ನು ಕೇಳೋದು ಮುಂಚೆ ಇವರೇ ಫಿಕ್ಸ್ ಆಗಿರೋದೆಲ್ಲ ಗೊತ್ತಿಲ್ಲ ನನಗೆ. ನನ್ನಲ್ಲಿ ಹೋಗಿ ಸೋಫಾ ಮೇಲೆ ಕೂರಿಸ್ಕೊಂಡು ಇದೇ ಥರ ತರುಣ ಕೂತ್ಕೊಂಡು ನಾನು ಮಾತು ಶುರು ಮಾಡಿ 2 ನಿಮಿಷನೂ ಹೋಗಿಲ್ಲ, ಎಲ್ಲ ಬಂದ್ಬಿಟ್ರು. ಓಕೆ ಕನ್ಫರ್ಮ್ ರೆಡಿ, ಶೂಟಿಂಗ್ ಸ್ಟಾರ್ಟ್ ಅಂದ್ರಿ. 1 ನಿಮಿಷ ಇರ್ರಿ, ಬೇರೆ ಕೆಲಸ ನಡೀತಾ ಇದೆ ಅಂತ. ಬಟ್ ಏನೋ ಒಂದು ಅದೇ ಹೇಳ್ತಾರಲ್ಲ, ಎಲ್ಲ ಕೂಡ್ಕೊಂಡು ಬರಬೇಕು ಅಂತ, ಆ ಥರ ಇದಾಗಿದೆ ಸರ್. ಥ್ಯಾಂಕ್ ಯು ತರುಣ್, ಥ್ಯಾಂಕ್ಸ್ ಟು